ಅಮ್ಮ ಯಾವ ಕಡೆ ಅಂತ ಹೇಳಲಿಲ್ಲ. ಅಪ್ಶಕ್ನ ಶುಭ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಯಾರಾದ್ರೂ ಕೇಳ್ತಾರಾ? ಕ್ಷಮಿಸಿ ಅಮ್ಮ, ಶುಭ ಕಾರ್ಯ ಅಂತ ಗೊತ್ತಾಗ್ಲಿಲ್ಲ. ಮದುವೆಗ? ನಿನ್ನ ಮಗಳ ಮದ್ವೆ ಹೋಗಿ ಮುಯಿ ಕೊಟ್ಟು ಊಟ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ದಾಮಿನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ ಅಂತ ಹನುಮಂತಗ್ ಹೇಗ್ ಗೊತ್ತಿರುತ್ತೆ? ನಾವ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಹನುಮಂತು, ನಾವೀಗ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗ್ತಾ ಇದೀವಿ. ಓ ಹೌದಾ ಅಮ್ಮವ್ರೆ, ಇನ್ನೊಂದು 10 ನಿಮಿಷ ಅಲ್ಲಿರ್ತೀವಿ. ಸರಿ. ಅಮ್ಮವ್ರೆ, ಏನ್ ಹನುಮಂತು? ನಾನು ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಪ್ಪ. ನಿಮ್ಮ ಹತ್ರ ಅಲ್ಲ, ಅಖಿಲಮ್ಮವ್ರ ಹತ್ರ. ಮಾತಾಡಪ್ಪ, ಮಾತಾಡು. ಹೇಳು ಹನುಮಂತು. ಏನಿಲ್ಲ ಅಮ್ಮವ್ರೆ, ಮನೆ ಎಲ್ಲ ಕ್ಲೀನ್ ಮಾಡಿ ತುಂಬಾ ದಿವಸ ಆಗಿತ್ತು. ಪಾರು ನಾನೇ ಕ್ಲೀನ್ ಮಾಡ್ತೀನಿ, ಆದ್ರೆ ಅಖಿಲಮ್ಮನವ್ರ ಹತ್ರ ರಜಾ ಹೆಂಗ್ ಕೇಳೋದು ಅಂತ ತುಂಬಾ ಒದ್ದಾಡ್ತಿದ್ಲು. ಅದಕ್ಕೆ ನಾನೇ ಕೇಳ್ತೀನಿ ಬಿಡು ಅಂತ ಹೇಳಿದೆ. ಅವಳು ಒಂದು ಅರ್ಧ ದಿವಸ ರಜಾ ಬೇಕಾಗಿತ್ತು ಅಮ್ಮವ್ರೆ. ಏನು ಏನಂದ್ರೆ ಮನೆ ಕ್ಲೀನ್ ಮಾಡಕ್ಕೆ ರಜಾ ಬೇಕಾ? ಅರಸನ್ ಕೋಟೆ ಅಂತ ಸದ್ರ ಅನ್ಕೊಂಡ್ಬಿಟ್ಟಿದೀರಾ ನೀವು? ದಾಮಿನಿ, ಅಲ್ಲ ಅಕ್ಕ, ಅವಾಗ ಹಿಂಗ್ ರಜಾ ಹಾಕ್ತಿದ್ರೆ ಮನೆ ಕೆಲ್ಸ ಮಾಡೋರ್ ಯಾರಕ್ಕ? ಹೋಗ್ಲಿ ಬಿಡು, ಬೇರೆಯವ್ರಿದಾರಲ್ಲ. ಆಯ್ತಕ್ಕ, ನೀವ್ ಹೇಳಿದ್ರಿ ಅಂತ ಸುಮ್ನಿರ್ತೀನಿ. ಈಗೇನು ಪಾರ್ವತಿಗೆ ರಜಾ ಬೇಕು ಅಷ್ಟೇ ತಾನೇ? ಹೌದು ಅಮ್ಮವ್ರೆ. ಆಯ್ತು, ತಗೊಳ್ಳಿ ಬಿಡು. ಸರಿ ಅಮ್ಮವ್ರೆ. ಯಜಮಾನ್ರೆ, ಅನನ್ಯವ್ರ ಮದ್ವೆಗೆ ನಾವಿಬ್ರೇ ಹೋಗ್ತಿರೋದು ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಚಿಕ್ಕ ಯಜಮಾನ್ರು ಬರ್ತಾ ಇದಾರೆ. ಹಾ ಪಾರು, ಅವನು ಬರೋದಕ್ಕೆ ಹೇಳಿದ್ದಾರೆ. ಮತ್ತೆ ಜನನಿ ಅವ್ರಿಗೆ ಹೇಳಿಲ್ವಾ? ಇಲ್ಲ, ಅವಳು ಬಂದ್ರೆ ಮನೇಲಿ ಡೌಟ್ ಬರ್ಬೋದು ಅಂತ ಹೇಳಿಲ್ಲ. ಹೌದಾ? ಆದ್ರೆ ನನಗ್ ಮಾತ್ರ ಮದ್ವೆ ಕರೀದೇ ಇರೋದಕ್ ಬೇಜಾರಾಗ್ತಿದೆ. ಮದ್ವೆಗೆ ಹೋಗ್ತಾ ಇರೋದಕ್ಕೆ ಬೇಜಾರಾಗ್ತಾ ಇದೆಯಾ? ಹಾಗಲ್ಲ, ನಾನು ಅವ್ರಿಗೆ ಎಷ್ಟು ಹತ್ರವಾಗಿದ್ದೆ. ಒಂದ್ ಮಾತ್ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಹೋಗ್ಲಿ ಬಿಡು ಪಾರು, ಪಾಪ ಏನ್ ಅರ್ಜೆಂಟ್ ಇತ್ತೋ ಏನೋ. ಹೇಗಿದ್ರು ನನ್ ಜೊತೆನೆ ಬರ್ತಾ ಇದೆಯಲ್ಲ. ಆದ್ರೂ ಸರಿ, ಈಗೇನು ವಾಪಸ್ ಮನೆಗೆ ಹೋಗೋಣವಾ? ಅಯ್ಯೋ, ಹಾಗ್ ಮಾತ್ರ ಮಾಡ್ಬೇಡಿ. ನೀವ್ ಅವತ್ ಮಾಡಿದ ಅವಂತ್ರನೇ ಸಾಕು. ಅಂತೂ ಅಮ್ಮನ್ ಕಂಡ್ರೆ ಭಯ ಇದೆ ಅಂತ ಆಯ್ತು. ನಿಮ್ಗೆ ಇದೆ ಅಂದ್ಮೇಲೆ ನನಗಿರಲ್ವಾ? ಅದು ಕರೆಕ್ಟೇ. ಪಾಪ ಈ ಕ್ಷಣದವರೆಗೂ ಅನನ್ಯಂದೇ ಮದುವೆ ಅಂತ ನಂಬಿದಾಳೆ. ಅಲ್ಲಿಗೆ ಹೋದ್ಮೇಲೆ ನಮ್ಮಿಬ್ರು ಮದ್ವೆ ಅಂತ ಗೊತ್ತಾದಾಗ ಅದ್ ಹೇಗ್ ರಿಯಾಕ್ಟ್ ಮಾಡ್ತಾಳೋ ಏನೋ. ದೇವ್ರೆ, ಇವತ್ತಿನ ನನ್ನ ಪಾರು ಮದ್ವೆ ಯಾವ ವಿಘ್ನನೂ ಇಲ್ಲದೆ ನಡೆಯೋ ತರ ಆಗ್ಲಿ. ದೇವ್ರೆ, ಅನನ್ಯ ಅವರು ನಮ್ ಪ್ರೀತಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಇವತ್ತು ಅವ್ರ ಪ್ರೀತಿ ಮದ್ವೆ ಆಗ್ತಿದ್ದಾರೆ. ನಾವಂತೂ ಏನು ಸಹಾಯ ಮಾಡೋದಕ್ಕಾಗ್ಲಿಲ್ಲ. ಅವ್ರ ಮದ್ವೆಗೆ ಏನು ತೊಂದರೆ ಆಗದೆ ಇರ್ಲಿ. ಏನಾದ್ರೂ ಬೇಡ್ಕೊಂಡ್ಯಾ? ಏನು? ಅನನ್ಯ ಅವ್ರ ಮದ್ವೆಗೆ ಯಾವ ಅಡ್ಡಿನೂ ಬರ್ದೇ ಇರ್ಲಿ ಅಂತ ಬೇಡ್ಕೊಂಡೆ. ಹಾಯ್ ಸರ್. ಹಲೋ. ನೀವು ಇಲ್ಲಿಗೆ ಬಂದಿದ್ದು ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ಇಲ್ಲ, ಚಾನ್ಸೇ ಇಲ್ಲ. ನೀವು ಒಬ್ಬರೇ ಬಂದಿದ್ದೀರಾ? ಆದಿತ್ಯ ಸರ್, ಪಾರ್ವತಿ ಅವರಲ್ಲಿ ಬಂದ್ರು ನೋಡಿ. ಹಾಯ್ ಸರ್.
ಹಾಯ್. ಏನ್ ಅನನ್ಯ ಅವ್ರೆ, ನಮ್ಮಿಬ್ರಿಗೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಗಿನ ಮುಂಚೆ ನೀವೇ ಮದ್ವೆ ಆಗ್ತಾ ಇದ್ದೀರಾ? ಪರವಾಗಿಲ್ಲ ಬಿಡಿ, ಆದ್ರೆ ತುಂಬಾ ಖುಷಿ ಆಯ್ತು. ಆದ್ರೆ ನನಗ್ ಒಂದ್ ಮಾತು ಹೇಳ್ದೆ ನೀವು ಮದ್ವೆ ಆಗ್ತಿದ್ದೀರಲ್ಲ, ನಾನು ಅಷ್ಟು ಬೇಡವಾದವಳಾಗೋದ್ನಾ? ಅರೆ ಪಾರ್ವತಿ, ಇವಳು ಯಾಕೆ ಇಲ್ಲಿ ಕೂತಿದ್ದಾಳೆ? ಅಯ್ಯೋ ದೇವ್ರೆ, ಇದು ನಿಜನಾ ಅಥವಾ ಇದು ನನ್ನ ಭ್ರಮೆನಾ? ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಮದ್ವೆ ಹೆಣ್ಣಿನ ತರ ರೆಡಿಯಾಗಿ ರಿಜಿಸ್ಟರ್ ಆಫೀಸಿಗೆ ಬಂದಿದ್ದಾಳೆ ಅಂದ್ರೆ ಇನ್ಯಾಕೆ ಮದ್ವೆ ಆಗಕ್ಕೆ ತಾನೇ? ಮದ್ವೆ ಆಗೋದಕ್ಕೆ ಹುಡುಗಿ ಏನೋ ರೆಡಿಯಾಗಿ ಬಂದಿದ್ದಾಳೆ, ಆದ್ರೆ ಹುಡುಗ ಯಾರು ಕಾಣಿಸ್ತಾ ಇಲ್ವಲ್ಲ? ಲೇ ದಡ್ಡಿ ದಾಮಿನಿ, ಏನೇ ಹಿಂಗ್ ಪ್ರಶ್ನೆ ಕೇಳ್ತಿದ್ಯಾ? ಇನ್ನಿ ಮೂದೇವಿನ ಮದ್ವೆ ಆಗಕ್ಕೆ ನಮ್ಮ ಆದಿತ್ಯ ತಾನೇ ಹಿಂದೆ ಬಿದ್ದಿರೋದು. ಅವನು ಇಲ್ಲೇ ಎಲ್ಲೋ ಇರ್ಬೇಕಲ್ಲ. ಅವಳನ್ನೇ ಹೋಗಿ ಕೇಳಿದ್ರೆ ನಿಜ ಗೊತ್ತಾಗುತ್ತಲ್ಲ. ಲೇ ದಡ್ಡಿ ದಾಮಿನಿ, ಮೊದ್ಲೋಗಿ ಈ ವಿಷಯನ ಅಕ್ಕನ್ಗೆ ಹೇಳೆ. ಅವಳನ್ನ ಕೇಳಿದ್ರೆ ಹೇಳ್ತಾಳ? ತಟ್ಟಿ ತಟ್ಟಿ ಮೊದ್ಲೋಗಿ ಈ ವಿಷಯನ ಅಕ್ಕನ್ಗೆ ಹೇಳ್ತೀನಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ತೆ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಕುಡಿಯೋದಕ್ಕೆ ಏನು ತಗೋತೀರಾ? ಕ್ಷಮಿಸಿ, ಅಮ್ಮ ಅವರು ಹೊರಗಡೆ ಏನು ತಗೊಳ್ಳಲ್ಲ. ಗೊತ್ತಿದೆ, ಆದ್ರೂ ಕೇಳಿದೆ. ಅಕ್ಕ 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 ಪಾರ್ವತಿ ಪಾರ್ವತಿ ಪಾರ್ವತಿಗೆ ಏನಾಯ್ತು? ಅಯ್ಯೋ, ಅವಳು ಸತ್ತಿಲ್ಲ, ನೀನ್ ಸುಮ್ನೆ ನಿಂತ್ಕೋ. ಅಕ್ಕ, ಪಾರ್ವತಿ ಹೊರಗಡೆ ಇದ್ದಾಳಕ್ಕ. ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅವಳಿಗೇನ್ ಕೆಲ್ಸ ಇಲ್ಲಿ? ಅಕ್ಕ, ನಮ್ಮ ಆದಿತ್ಯನ ಜೊತೆ ಮದ್ವೆ ಆಗೋದಕ್ಕೆ ಬಂದಿದ್ದಾಳಕ್ಕ. ದಾಮಿನಿ, ಪಾರ್ವತಿ ಜೊತೆ ಆದಿ ಇದ್ದಿದ್ದನ್ನು ನೋಡಿದ್ಯಾ? ಆದಿತ್ಯ ನೋಡಿಲ್ಲಕ್ಕ, ಆದ್ರೆ ಮತ್ ನೀನೇ ಹೇಗ್ ನಿರ್ಧಾರ ಮಾಡಿದೆ ಆದಿ ಪಾರ್ವತಿ ಮದ್ವೆ ಆಗ್ತಿದ್ದಾರೆ ಅಂತ? ಅಕ್ಕ, ಅದು ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಮದುವೆ ಹೆಣ್ಣಿನ ತರ ಇದ್ಲು. ನಮ್ಮ ಆದಿತ್ಯನ್ ಸುತ್ತ ಯಾವಾಗ್ಲೂ ಯಜಮಾನ್ರೆ ಯಜಮಾನ್ರೆ ಅಂತ ಫ್ಯಾನ್ ತರ ತಿರುಗ್ತಿರ್ತಾಳಲ್ಲ, ನಮ್ಮ ಆದಿತ್ಯನ್ ಮನ್ಸನ್ ಕೆಡಿಸಿ ಮದ್ವೆ ಆಗಕ್ ಕರ್ಕೊಂಡ್ ಬಂದಿದ್ದಾಳೇನೋ ಅಂತ ಅನ್ನಿಸ್ತಕ್ಕ. ಅಮ್ಮ, ನನ್ನ ಮಗಳ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡಬೇಡಿ. ಅವಳು ಯಾವತ್ತು ದೊಡ್ಡ ಯಜಮಾನ್ರನ್ನ ತನ್ನ ಗಂಡ ಅನ್ನೋ ಭಾವನೆಯಲ್ಲಿ ನೋಡ್ದವಳೆ ಅಲ್ಲ. ಉಂಡು ಮನೆಗೆ ದ್ರೋಹ ಬಗೆಯವಳಲ್ಲ ಅವಳು. ಮಗಳು ಮನೆ ಕ್ಲೀನ್ ಮಾಡಬೇಕು ಅಂತ ಮನೇಲೇ ಇದ್ದಾಳೆ. ನಿಮ್ಮೆದ್ರಿಗೆ ಫೋನ್ ಮಾಡ್ತೀನಿ, ಇರಿ, ಮಾತಾಡಿ, ಕೇಳಿಸ್ಕೊಳ್ಳಿ. ಅಪ್ಪ ಅಪ್ಪ ಯಾಕೆ ಫೋನ್ ಮಾಡ್ತಿರ್ಬೋದು? ಹೇಳಪ್ಪ. ನೀನ್ ಯಾಕೆ ಫೋನ್ ತೆಗ್ದೆ? ಪಾರ್ವತಿಗೆ ಫೋನ್ ಕೊಡು. ಯಾಕಪ್ಪ? ಕೊಡು ಅಂದೆ. ಅಪ್ಪ, ಅದು ಮನೆಯೆಲ್ಲ ಕ್ಲೀನ್ ಮಾಡಿ ಸುಸ್ತಾಗಿದ್ದಾಳೆ, ಅದಕ್ಕೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಮಲಗಿದ್ದಾಳಪ್ಪ. ಬರೀ ಮನೆ ಕ್ಲೀನ್ ಮಾಡಿದ್ದಕ್ಕೆ ಸುಸ್ತಾಗ್ಬಿಡುತ್ತಾ? ಮಲಗಿದ್ದು ಪರವಾಗಿಲ್ಲ, ಎಪ್ಸಿ ಫೋನ್ ಕೊಡು. ಇಲ್ದೇ ಇರೋ ಅಕ್ಕಂಗೆ ಎಲ್ಲಿಂದ ಅಪ್ಪ ಫೋನ್ ಕೊಡ್ಲಿ? ಅಪ್ಪ, ಅಕ್ಕ ಮಲಗ್ಬಿಟ್ಟಿದ್ಲಲ್ವಾ, ಮನೇಲಿ ತುಂಬಾ ಬೋರ್ ಆಗ್ತಿತ್ತು, ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬಂದ್ಬಿಟ್ಟಿದ್ದೀನಪ್ಪ. ಇವಾಗ ಹೋಗ್ತಾ ಇದ್ದೀನಿ, ಹೋಗಿದ ತಕ್ಷಣ ಅವಳಿಗೆ ಎಬ್ಬಿಟ್ಟು ಫೋನ್ ಕೊಡ್ತೀನಿ, ಸರಿನಾ? ಬೇಗ ಹೋಗಿ ಎಬ್ಬಿಸ್ಬಿಟ್ಟು ಕೊಡು ಕೊಡು. ಆಯ್ತಪ್ಪ. ಎಪ್ಸು ಎಪ್ಸು. ಬೇಡ ಬೇಡ ಹನುಮಂತು,
ಅವಳನ್ನ ಎಬ್ಸೋದು ಬೇಡ. ಕೆಲಸ ಮಾಡಿ ಸುಸ್ತಾಗಿರೋರ್ನ ಎಬ್ಸಕ್ಕೆ ನನಗೆ ಮನ್ಸು ಬರ್ತಿಲ್ಲ. ಗಣಿ ಸುಳ್ಳು ಹೇಳ್ತಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವಳನ್ನ ಎಬ್ಸೋದು ಬೇಡ. ಆಯ್ತಮ್ಮ, ಬೇಡ ಬಿಡೋ ಗಣಿ, ತಪ್ಪಿಸ್ಬೇಡ. ಸರಿ ಅಪ್ಪ. ಹಬ್ಬ ಅಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಮುಂದೆ ಬಿರುಗಾಳಿ ಬರ್ದೇ ಇದ್ರೆ ಸಾಕು. ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಮದುವೆ ಹೆಣ್ಣಿನ ತರ ಇದ್ಲು. ನಮ್ಮ ಆದಿತ್ಯನ್ ಮನ್ಸನ್ ಕೆಡಿಸಿ ಮದುವೆ ಆಗಕ್ ಕರ್ಕೊಂಡ್ ಬಂದಿದ್ದಾಳೇನೋ ಅಂತ. ಬಂದ್ರೇನ್ರಿ ಅವರು? ಬಂದ್ರು ಸರ್. ಇದ್ಯಾರ್ದಮ್ಮ ಇಷ್ಟು ಬೆಲೆ ಬಾಳೋ ರೇಷ್ಮೆ ಸೀರೆ? ಅದು ಜನನಿಯವ್ರು ಕೊಟ್ರಪ್ಪ. ನಿನ್ ಮದುವೆಗೆ ಬೇಕಾದ್ರೆ ನೀನು ಈ ಸೀರೆನೇ ಉಟ್ಕೋಬಹುದು, ಅಷ್ಟು ಚೆನ್ನಾಗಿದೆ. ತಗ ತಗ. ಪಾರ್ವತಿ ಹೊರಗಡೆ ಇದ್ದಾಳಕ್ಕ. ನಮ್ಮ ಆದಿತ್ಯನ್ ಜೊತೆ ಮದುವೆ ಆಗೋದಕ್ ಬಂದಿದ್ದಾಳಕ್ಕ. ಛ, ನಿನ್ ಮಗಳ ಮೇಲೆ ನೀನು ಅನುಮಾನ ಪಡ್ತಿದೀಯಾ? ನಿನ್ ಮಗಳಂತವಳು ಅಲ್ಲ. ಆ ದಾಮಿನಿ ಅಮ್ಮನವ್ರ ಥರ ನನ್ನ ಮನ್ಸಿಗೂ ಅನುಮಾನದ ಮಂಗ್ ಕವಿತಾ. ನನ್ನ ಮಗಳೇನು ಅಂತ ನಂಗೆ ಗೊತ್ತಿಲ್ವಾ? ಊರಲ್ಲಿರೋದೆಲ್ಲ ಇದೊಂದೇ ಥರದ ಸೀರೆನಾ? ಬೇರೆ ಯಾರೋ ಇರ್ತಾರೆ. ನನ್ನ ಮಗಳು ಯಾವತ್ತೂ ನನ್ನ ನಂಬಿಕೆಗೆ ದ್ರೋಹ ಬಗೆಯಲ್ಲ. ಇವಳು ಅವಳಲ್ಲ. ನಮ್ಮ ಬ್ರೋ ಮತ್ತೆ ಅದಕ್ಕೆ ಬರಲಿಲ್ವಾ? ಒಳಗಡೆ ಇದ್ದಾರೆ. ಥ್ಯಾಂಕ್ ಯು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಗಂಡನ ಮನೆಯಲ್ಲಿ ಹೆತ್ತ ಮನೆಯ ಕೀರ್ತಿ ಮೆರೆಯೋ ಥರ ಬಾಳಮ್ಮ. ನಂಬಿ ಬಂದವಳನ್ನ ಕೊನೆವರೆಗೂ ಕೈ ಹಿಡಿದು ಕಾಪಾಡಪ್ಪ. ಸದಾ ಚೆನ್ನಾಗಿರಿ. ಹನುಮಂತು, ಚೆಕ್ ಬುಕ್ ತಗೊಂಡ್ ಬಾ. ಹಾ. ತಗೊಳ್ಳಿ. ದಯವಿಟ್ಟು ಇದನ್ನ ಸಹಾಯ ಅಂತ ತಿಳ್ಕೊಬೇಡಿ. ನಿಮ್ಮ ಮದುವೆಗೆ ಕೊಡ್ತಾ ಇರೋ ಉಡುಗೊರೆ ಅಂತ ತಿಳ್ಕೊಳ್ಳಿ. ತಗೊಳ್ಳಿ, ದಯವಿಟ್ಟು ತಗೊಮ್ಮ. ನೋಡಿ, ಇವರಿಂದ ಆಶೀರ್ವಾದ ಪಡೆಯೋದಕ್ಕಾಗ್ಲಿ ಉಡುಗೊರೆ ಪಡೆಯೋದಕ್ಕಾಗ್ಲಿ ನೀವು ಪುಣ್ಯ ಮಾಡಿರ್ಬೇಕು. ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು. ತಗೊಳ್ಳಿ. ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಪ್ರೊಸೀಜರ್ ಎಲ್ಲ ಮುಗೀತಲ್ಲ? ಮುಗೀತು ಮೇಡಮ್. ನಾನಿನ್ ಬರ್ತೀನಿ. ಹೋಗಿ ಬನ್ನಿ ಮೇಡಮ್. ನೀವು ತುಂಬಾ ಅದೃಷ್ಟವಂತರು. ಅಖಿಲಾಂಡೇಶ್ವರಿ ಅಮ್ಮ ಅವ್ರ ಆಶೀರ್ವಾದ ತಗೊಂಡಿದ್ದೀರಿ. ಇನ್ನು ನಿಮ್ಮ ಕಷ್ಟ ಎಲ್ಲ ತೀರ್ತು ಅನ್ಕೊಳ್ಳಿ. ಅಯ್ಯಯ್ಯೋ, ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ದೀರಿ? ಇರಲಿ ಬಿಡಿ, ನನ್ನ ಮಗಳದು ನಿನ್ನ ವಯಸ್ಸೇ. ನನ್ನ ಮಗಳಿಗೆ ಆಶೀರ್ವಾದ ಮಾಡ್ತಿದ್ದೀನಿ ಅನ್ಕೋತೀನಿ. 100 ವರ್ಷ ಸುಖವಾಗಿ ನೆಮ್ಮದಿಯಾಗಿ ಸಂಸಾರ ಮಾಡಿ. ಒಳ್ಳೆಯದಾಗಲಿ.
ನಿನ್ನ ಆಸೆ ಅಂತೆ ಮದುವೆಗೆ ಮುಂಚೆನೇ ಆಶೀರ್ವಾದ ಸಿಕ್ತು. ಖುಷಿನಾ? ಇವತ್ತು ನಾನು ನೋಡಿದ್ದೆ ಎಲ್ಲದರಲ್ಲೂ ಸಿಂಡ್ರೆಲ್ಲಾ ಎಫೆಕ್ಟ್. ಅದ್ರಲ್ಲಿ ಒಂದಾದ್ರೂ ನಿಜ ಆಗಿರ್ಬಾರ್ದಿತ್ತ? ಇದೇನಪ್ಪ ಇದು? ಇಡೀ ಗ್ಯಾಂಗ್ ಇಲ್ಲಿದೆ. ಮೊದ್ಲು ಈ ವಿಷಯನ ಅಕ್ಕಂಗೆ ಹೇಳ್ಬೇಕು. ಅಕ್ಕ ಬೇಡ ಬೇಡ, ಇದು ಏನಾದ್ರೂ ನನ್ ಸಿಂಡ್ರೆಲ್ಲಾ ಎಫೆಕ್ಟ್ ಆಗ್ಬಿಟ್ಟಿದ್ರೆ ಅಯ್ಯೋ ದೇವ್ರೆ, ಸುಮ್ನೆ ಅಕ್ಕನ ಹತ್ರ ಒದೆ ತಿಂದೆ. ಅಂತೂ ನಾವ್ ಅನ್ಕೊಂಡಂಗೆ ನೀವಿಬ್ರು ಮದ್ವೆ ಆಯ್ತು. ಇನ್ನು ಯಾರೇ ಅಡ್ಡಿ ಬಂದ್ರು ಕಾನೂನು ಪ್ರಕಾರ ನೀವು ಗಂಡ ಹೆಂಡತಿ. ಸೊ ಯಾರು ನಿಮ್ಮ ಮೇಲೆ ಹಕ್ಕು ಚಲಾಯಿಸೋದಕ್ಕಾಗಲ್ಲ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಈ ಶುಭ ಕಾರ್ಯ ನೀಡೋದಕ್ಕೆ ನೀವೇ ಕಾರಣ. ಇಟ್ಸ್ ಓಕೆ ಸರ್. ಪಾರ್ವತಿ ಅವರೇ, ನಿಮಗೆ ಖುಷಿನಾ? ಅಕ್ಕೆಗೆ ಬ್ರೋ ಜೊತೆ ಮದ್ವೆ ಆಗಿದ್ರ ಜೊತೆಗೆ ಸಾರ್ಥಿ ಮತ್ತೆ ಮಾಮ್ ಆಶೀರ್ವಾದ ಸಿಕ್ಕಿರೋದಕ್ಕೆ ಫುಲ್ ಖುಷಿ ಆಗಿದ್ದಾರೆ ಅಲ್ವಾ ಅದಕ್ಕೆ? ಸರಿ ಸರ್, ನಾನಿನ್ ಹೊರಡ್ತೀನಿ. ಒನ್ಸ್ ಅಗೇನ್ ಕಂಗ್ರಾಟ್ಸ್. ಓಕೆ ಅನನ್ಯ, ಬಾಯ್. ಪಾರ್ವತಿ ಅವರೇ, ನಾನು ಹೊರಡ್ತೀನಿ. ಬಾಯ್ ಬಾಯ್ ಬಾಯ್. ಪ್ರೀತು, ನಾವಿನ್ ಹೊರಡ್ತೀವಿ, ನೀನು ಆರಾಮಪ್ಪ. ಆಹಾ, ಮದ್ವೆ ಆಗೋವರೆಗೂ ನಾವು ಬೇಕು, ಮದ್ವೆ ಆದ್ಮೇಲೆ ನಾವು ಬೇಡ. ಏನ್ ಬ್ರೋ ನೀನು ಫ್ರೆಂಡ್ಸ್ಗಳ ತರ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಏಯ್ ಪ್ರೀತು, ನಾನು ಹಾಗೆ ಹೇಳಿದ್ದಲ್ಲ. ನೀನು ಹೇಗಿದ್ರು 2 ವೀಲರ್ ಬಂದಿದೆಯಲ್ಲ, ಅದಕ್ಕೆ ಹೊರಡ್ತೀವಿ ಅಂತ ಅಂದೆ ಅಷ್ಟೇ. ಇಟ್ಸ್ ಓಕೆ ಬ್ರೋ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಬೇಗ ಹೊರಡು, ನಾನು ಸೀದಾ ಮನೆಗೆ ಹೋಗ್ತೀನಿ. ಜೊತೆಗೆ ಮನೆಗೆ ಹೋದ್ರೆ ಮಗುಗೆ ಡೌಟ್ ಬರ್ಬೋದು. ಈ ಟೈಮಲ್ಲಿ ನಾವು ಜಾಸ್ತಿನೇ ಹುಷಾರಾಗಿರ್ಬೇಕು. ಸರಿ ಸರಿ, ಹುಷಾರು. ಸರಿ ಹೊರಡ್ತೀವಿ, ಬಾಯ್ಗೆ. ಹೊರಡೋಣ. ಯಾಕೆ ಪಾರು ಒಂಥರ ಇದೆಯಾ? ನಮ್ಮ ಮದ್ವೆ ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಯಜಮಾನ್ರೆ. ಜೀವನನೇ ನಾವು ಅನ್ಕೊಂಡಾಗ ನಡೆಯಲ್ಲ. ಮದುವೆ ನಡೆಯುತ್ತಾ? ಆದ್ರೂ ಆಸೆ ಆಕಾಂಕ್ಷೆಗಳಿರುತ್ತಲ್ವಾ? ಅದು ನನಗೂ ಇದೆ. ಆದ್ರೆ ಪರಿಸ್ಥಿತಿ ಯೋಚನೆ ಮಾಡಬೇಡ ಪಾರು. 2 ಸಲ ಮದುವೆ ಆಗಿರೋ ನಮಗೆ 3ನೇ ಸಲ ಮದುವೆ ಆಗುವಾಗ ಗ್ರ್ಯಾಂಡ್ ಆಗಿ ಎಲ್ಲರ ಮುಂದೆ ಎಲ್ಲರ ಆಶೀರ್ವಾದ ತಗೊಂಡಾಗೋಣ. ಓಕೆ? ಎಂತ ವಿಪರ್ಯಾಸ ಅಲ್ವಾ ಯಜಮಾನ್ರೆ ನಮ್ದು. ಎಲ್ರೂ ಒಂದ್ಸತಿ ಮದ್ವೆ ಆದ್ರೆ ನಾವ್ 2ನೇ ಸತಿ ಮದ್ವೆ ಆಗಿ ಈಗ 3ನೇ ಸತಿ ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಅವಶ್ಯಕತೆ, ಅನಿವಾರ್ಯತೆ, ಸಮಯ, ಸಂದರ್ಭ ನಮ್ಮ ಜೀವನದಲ್ಲಿ ಇಂಥ ಆಟ ಆಡಿದೆ. ಆದ್ರೂ ಎಲ್ಲರಿಗೂ ಇಂಥ ಅವಕಾಶ ಸಿಗುತ್ತಾ ಹೇಳು? ನಿನ್ನ ನಂಬರಿಂದಾನೇ ಬರ್ತಾ ಇದೆ. ಗಣಿ ಮಾಡ್ತಿರ್ಬೇಕು. ಅಪ್ಪ ಏನಾದ್ರೂ ಫೋನ್ ಮಾಡಿದ್ರ ನಿಭಾಯಿಸ್ತೀನಿ ಅಂತ ಹೇಳಿದ. ಕೊಡಿ, ಏನ್ ವಿಷಯ ಅಂತ ಕೇಳ್ತೀನಿ. ಹಾಯ್ ಬಾವಾ, ಹೌ ಆರ್ ಯು? ವೇರ್ ಆರ್ ಯು? ಹಲೋ ಬಾವ, ನಾನ್ ಚೆನ್ನಾಗಿದ್ದೀನಿ ಕಣೋ. ಅಯ್ಯೋ, ಅದನ್ನೇ ಇಂಗ್ಲಿಷಲ್ಲಿ ಹೇಳಿ ಬಾವಾ. ಯಾಕಪ್ಪ? ನನ್ನ ಫ್ರೆಂಡ್ಸ್ ಮನಲ್ಲಿ, ಸ್ಕೂಲಲ್ಲಿ ಎಲ್ಲ ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಅದಕ್ಕೆ ನಾನು ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಆಗ್ತಿದೆ ಬಾವಾ. ಆಯ್ತಾಯ್ತು, ಕಲ್ಸ್ಕೊಡ್ತೀನಿ ಬಿಡು. ಥ್ಯಾಂಕ್ ಯು ಸೋ ಮಚ್ ಬಾಬಾ. ಇದೇ ಖುಷಿಗೆ ಅಕ್ಕಂಗೆ ಫೋನ್ ಕೊಡ್ತೀರಾ? ಕೊಡೋದೇನು, ನಿಮ್ಮ ಅಕ್ಕನ ಕೈಲೇ ಫೋನ್ ಇದೆ, ಲೌಡ್ ಸ್ಪೀಕರ್ ಇದ್ದೀನಿ. ಹಲೋ ಅಕ್ಕ. ಹೇಳ್ ಗಣಿ, ಮದ್ವೆ ಮುಗೀತಾ? ಹೇಗಿದ್ದಾನೆ ಹುಡುಗ? ಹಾಕ್ತೀನಿ ನೋಡು. ಯಜಮಾನ್ರನ್ನ ಹುಡುಗ ಅಂತ್ಯಾ? ನನಗೆ ಕೆಟ್ಟ ಕೋಪ ಬರುತ್ತೆ ಗಣಿ. ಲೇ ಅಕ್ಕ, ನಾನ್ ಕೇಳಿದ್ದು ಅನನ್ಯವ್ರ ಮದ್ವೆ ಆಗಿದ್ದು ಹುಡುಗನ ಬಗ್ಗೆ. ನೀನ್ ನೋಡಿದ್ರೆ ನೀನೇನೋ ಬಾವನ್ನ ಮದ್ವೆ ಆಗಿ ನಾನು ಬಾವನ್ನ ಹುಡುಗ ಅನ್ನೇನೋ ಅನ್ನೋ ತರ ಕೋಪ ಮಾಡ್ಕೊಳ್ತಿದ್ಯಾ? ನನಗೇನೋ ಡೌಟ್ ಕಣೆ. ಅನನ್ಯವ್ರ ಮದ್ವೆ ಅಂತೇಳಿ ನೀನು ಬಾವ ಮದ್ವೆ ಆಗಿಲ್ಲ ತಾನೆ?
ನಿಜ ಹೇಳು, ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ? ಏನು ನಾನು ನಿನ್ನಿಂದ ಮುಚ್ಚಿಡೋದಾ? ನಾಟಕ ಆಡ್ಬೇಡ ಪ್ರೀತು. ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಸರಿ, ಏನ್ ನಿನ್ ಪ್ರಶ್ನೆ ಕೇಳು. ನಾನು ನಿನ್ ಜೊತೆ ಬರ್ತೀನಿ ಅಂದಾಗ ಬೇಡ ಅಂತ ನನ್ನ ಹತ್ರ ಹೇಳಿದ ರೀಸನ್ನೇ ಬೇರೆ, ಅತ್ತೆ ಹತ್ರ ಹೇಳಿ ಹೋಗಿದ್ ರೀಸನ್ನೇ ಬೇರೆ. ಅಂದ್ರೆ ಇದ್ರ ಅರ್ಥ ಇಬ್ರಲ್ಲಿ ಒಬ್ರ ಹತ್ರ ಸುಳ್ಳು ಹೇಳಿದ್ಯಾ ಅಂತ ತಾನೆ? ಅಥವಾ ಇಬ್ರ ಹತ್ರನೂ ಸುಳ್ಳು ಹೇಳಿದ್ಯಾ? ನನ್ ಮೇಲೆ ಆಣೆ ಮಾಡಿ ಹೇಳು ಪ್ರೀತು, ನಿಜ ಏನು? ನಿನ್ನ ಹತ್ರ ಹೇಳಿದ್ ಸುಳ್ಳು, ಹಾಗೆ ಮೊಹಮ್ಮದ್ ಹತ್ರ ಹೇಳಿದ್ ಕೂಡ ಸುಳ್ಳೆ. ಹಾಗಾದ್ರೆ ನಿಜ ಏನು? ಅಂದ್ರೆ ಭಾವ ಪಾರ್ವತಿಯವರು ರಿಜಿಸ್ಟರ್ ಮ್ಯಾರೇಜ್ ಆದ್ರ? ಅವರಿಬ್ರು ಮದ್ವೆ ನೋಡೋ ಸಂದರ್ಭನ ನಿನ್ನಿಂದಾಗಿ ಕಳ್ಕೊಂಡೆ. ಯಾಕೆ ನನ್ನ ಬಿಟ್ಟು ಹೋದೆ ಪ್ರೀತು? ಎಲ್ರೂ ಸೇರಿ ನನ್ನನ್ನ ಹೊರಗಿನೋಳ್ ಮಾಡ್ಬಿಟ್ರಿ ಅಲ್ವಾ? ಅಯ್ಯೋ ಓಯ್, ಬೇಜಾರು ಮಾಡ್ಕೋಬೇಡ. ನಿನ್ ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆದ್ರೆ ಮದುವೆ ಆಗೋವರೆಗೂ ಈ ವಿಷಯ 4 ಜನ ಮಧ್ಯನೇ ಇರಲಿ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ಲಿಲ್ಲ. ಸರಿ, ಅಟ್ಲೀಸ್ಟ್ ನನ್ನ ಹತ್ರ ಈ ವಿಷಯನಾದ್ರೂ ಹೇಳ್ಬಿಟ್ಟು ಹೋಗ್ಬೋದಿತ್ತಲ್ವಾ? ಯಾಕೆ, ನಾನು ನಿನ್ ಹೆಂಡತಿ ಅಲ್ವಾ? ಇದುವರೆಗೂ ನಾನು ನಿನ್ನಿಂದ ಯಾವ್ದಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನ ಹೇಳು? ಓಯ್, ನೀನೇನಂದ್ರೆ ನಂಗೆ ಗೊತ್ತಿಲ್ವಾ? ಈ ಸೀಕ್ರೆಟ್ನ ತುಂಬಾ ಜನಕ್ಕೆ ಹೇಳಿದ್ರೆ ಎಲ್ಲಿ ಸ್ಪ್ರೆಡ್ ಆಗ್ಬಿಡುತ್ತೆ ಅನ್ನೋ ಟೆನ್ಷನ್ ಹೇಳಿಲ್ಲ ಅಷ್ಟೇ. ಆದ್ರೆ ಈಗಂತೂ ನಿಂಗೆ ಹೇಳಲೇಬೇಕಂತ ಬಂದೆ. ಪ್ರಾಮಿಸ್. ಬೇಕಿದ್ರೆ ನೋಡು, ಮದುವೆ ಬಿಡು. ಒಳಗೆ ಬರ್ಬೋದಾ? ಅಯ್ಯೋ ಡ್ಯಾಡ್, ಯಾಕೆ ಈ ಥರ ಕೇಳ್ತಿದ್ದೀರಾ? ಬನ್ನಿ. ನಾನು ಆವತ್ತು ಇದೇ ಮಾತು ನಿಮ್ಗೆ ಹೇಳಿದ್ದೆ, ನನ್ನನ್ನು ಬೇರೆಯವ್ರ ಥರ ಟ್ರೀಟ್ ಮಾಡಬೇಡಿ, ಏನೇ ವಿಷಯ ಇದ್ರೂ ಹಂಚ್ಕೊಳ್ಳಿ ಅಂತ. ಆದರೆ ನೀನೇನು ಮಾಡಿದೆ ಅನ್ನೋ ಅರಿವಿದೆಯಾ ನಿನಗೆ? ಹೇಳಪ್ಪ, ನೀನು ಮಾಡಿದ್ದು ನಿನಗೆ ಸರಿ ಅನಿಸ್ತಿದ್ಯಾ? ನಿಮ್ಮಿಬ್ರು ಮಧ್ಯೆ ಏನಾದರೂ ಸಮಸ್ಯೆ ಇದ್ರೆ ದಯವಿಟ್ಟು ಹೇಳ್ಕೊಡಿ. ಬೆಳಗ್ಗೆ ನಿನ್ನ ಮನೆಯಿಂದ ಹೋದಾಗಿದ್ದಾನೋ ಜನನಿ ಬೇಜಾರಾಗಿದ್ಲು. ನೀನು ಮನೆಗೆ ವಾಪಸ್ ಬಂದ ಮೇಲೂ ಗಮನಿಸಿದೆ, ಅವಳು ಹಾಗೇ ಇದ್ಲು. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮ್ಮಿಬ್ರ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ? ಇಲ್ಲ ಡ್ಯಾಡ್, ಆ ಥರ ಎಲ್ಲ ಏನೂ ಇಲ್ಲ. ಅದು ಬೆಳಗ್ಗೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಇವಳನ್ನ ಕರ್ಕೊಂಡು ಹೋಗ್ಲಿಲ್ವಲ್ಲ, ಅದಕ್ಕೆ ಬೇಜಾರಷ್ಟೇ. ಹೌದೇನಮ್ಮ? ಹೌದು ಮಾವ. ಅಲ್ಲಪ್ಪ, ನೀನು ಹೋಗುವಾಗ ಅವಳನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕು ತಾನೆ? ಗಂಡ ಹೆಂಡತಿ ಅಂದಮೇಲೆ ಯಾವಾಗಲೂ ಜೊತೆಲೇ ಇರಬೇಕು. ಇನ್ನು ಮುಂದೆ ನೀನು ಎಲ್ಲೇ ಹೋದ್ರೂ ಅವಳನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಸಾರಿ ಡ್ಯಾಡ್. ಸಾರಿ ನನಗಲ್ಲ, ನಿನ್ನ ಹೆಂಡತಿಗೆ ಹೇಳು. ಸಾರಿ.